ನಮ್ಮ ಮೈಸೂರಿನ ಇಂದಿರಾ ಕ್ಯಾಂಟೀನ್ಗೂ ಕೂಡ ತಟ್ಟಿರುವಂಥದ್ದು ಗ್ಯಾಸ್ ಬಿಸಿ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಅಡುಗೆ ಅನಿಲ ಸಿಗದೆ ಪರದಾಟ. ಮನೆಯಿಂದ ಅಡುಗೆ ಅನಿಲ ತಂದು ಅಡುಗೆಯನ್ನು ತಯಾರು ಮಾಡಲಾಗ್ತದೆ. ಮನೆಯಿಂದ ಅಡುಗೆ ಅನಿಲ ತಂದು ಅಡುಗೆಯನ್ನು ಮಾಡ್ತಾರೆ. ಅಂದರೆ ಮನೆ ಗ್ಯಾಸ್ ತಗೊಂಬಂದು ಅಡುಗೆಯನ್ನು ಮಾಡ್ತಾ ಇದ್ದಾರಂತೆ ಇಂದಿರಾ ಕ್ಯಾಂಟೀನಲ್ಲಿ. ಸದ್ಯ 14 ತಗೊಂಬರ್ತಾ ಇದ್ದಾರೆ. ಪರ್ಯಾಯ ವ್ಯವಸ್ಥೆಗೆ ಪರದಾಟವನ್ನು ಮಾಡ್ತಾ ಇರುವಂಥದ್ದು ಗುತ್ತಿಗೆದಾರರು. ನಾಳೆಯೂ ಗ್ಯಾಸ್ ಸಿಗದಿದ್ರೆ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಲಾಗತ್ತೆ. ಬೇರೆ ಆಪ್ಷನ್ಸ್ ಇಲ್ಲ. ಅದೇ ಹೇಳಿದ್ನಲ್ಲ, ಆಪ್ಷನ್ಸ್ ಅಂದರೆ ಈಗ ಸೌದೆ ಒಲೆಯಲ್ಲಿ ಮಾಡಬೇಕು, ಇಲ್ಲ ಬಾಯ್ಲರನ್ನು ಯೂಸ್ ಮಾಡಬೇಕು. ಅದು ಸಿಗಲಿಲ್ಲ ಅಂದರೆ ಏನು ಮಾಡೋಂಗಿಲ್ಲ, ಬಂದ್ ಮಾಡಬೇಕಷ್ಟೇ. ಕಳೆದ 2-3 ದಿನದಿಂದ ಇಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿಗ ನಾವು ಅಡುಗೆ ಮಾಡಬೇಕು ಅಂತಂದರೆ, ಈಗ ನಮ್ಮ ಇಲ್ಲಿ ಕೆಲಸ ಮಾಡ್ತಿರೋರ ಮನೆಯಲ್ಲಿ, ಈಗ ಪರಿಚಯ ಇರೋರ ಮನೆಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಏನಿದೆ ಅದನ್ನು ತಂದು ಅದರಲ್ಲಿ ಮಾಡ್ತಾ ಇದ್ದೀವಿ. ಈಗ ನಾಳೆ ನಡೆದಿದ್ದು ಹೆಂಗೋ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ. ನಾಳೆ ಮಾಡಿದ್ರೆ ಹೆಚ್ಚು ಹಿಂದಿರ್ಗ. ಹೌದು ಖಂಡಿತ ಸರ್. ಈಗ ಸಿಲಿಂಡರ್ ಬೇಕು. ಈಗ ಅಡುಗೆ ಮಾಡೋಕೆ ಮೇಯ್ನಾಗಿ ನಮಗೆ ಸಿಲಿಂಡರ್ ಬೇಕು. ಸಿಲಿಂಡರ್ ಇಲ್ಲ ಅಂದರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಇಲ್ಲಿಂದ 8 ಕಡೆ ಹೋಗ್ತದೆ ಸರ್. ಹಾಗಾಗಿ ದಿನ 2 ಸಿಲಿಂಡರ್ ನಮ್ಗೆ ಸಪ್ಲೈ ಬೇಕಲೇಬೇಕು. ಇಲ್ಲಿ ಸ್ವಲ್ಪ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಆ ಏಜೆನ್ಸಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನ್ ತೆಗಿತಾ ಇಲ್ಲ. ಈಗ ನಾವು ಎಲ್ಲಿಂದ ತರಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸರ್. ಸಿಗಲಿಲ್ಲ ಅಂದರೆ ಅದೇ ಸರ್, ಇವತ್ತು ಒಂದಿನ ಆಗುತ್ತೆ, ನಾಳೆಯಿಂದ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದನ್ನು ತಿಳಿಸಿದ್ದೀವಿ, ನಮ್ಮ ಓನರು ತಿಳಿಸಿದ್ದೀವಿ. ಅವ್ರು ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ.